ಬರೀ ಸುಳ್ಳೆ, ಬರೀ ಸುಳ್ಳೆ. ಅದಕ್ಕೆ ಬಿಜೆಪಿಯವರು ಇದೆಯಲ್ಲ, ಅವ್ರ ಮನೆ ದೇವ್ರು ಏನ್ ಗೊತ್ತಾ? ಸುಳ್ಳೆ. ಅವ್ರ ಮನೆ ದೇವರು ಸುಳ್ಳೆ, ಅವ್ರ ಮನೆ ದೇವರು. ಸುಳ್ಳು ಬಿಟ್ಟು ಏನು ಹೇಳಲ್ಲ. 15 ಲಕ್ಷ ಹೊರದೇಶದಿಂದ ತಗೊಬಂದು ಪ್ರತಿ ಕುಟುಂಬಕ್ಕೆ 15 ಲಕ್ಷ 15 ಲಕ್ಷ 15 ಲಕ್ಷ ಎಲ್ಲರ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತಂದ್ರಲ್ಲ, ಬಂತ? 1 ರೂಪಾಯಿ ಯಾರು ಬಂತ? ಬರಲಿಲ್ಲ. ಅಚ್ಚೇ ದಿನ ಹೇಗ ಅಂತಂದ್ರು, ಬಂತ? ಪೆಟ್ರೋಲ್ ಬೆಲೆ ಏನಾಯ್ತು? ಡೀಸೆಲ್ ಬೆಲೆ ಏನಾಯ್ತು? ಗ್ಯಾಸ್ ಬೆಲೆ ಏನಾಯ್ತು? ಗೊಬ್ಬರ ಬೆಲೆ ಏನಾಯ್ತು? ಡಾಲರ್ಸ್ ಬೆಲೆ ಏನಾಯ್ತು? ಡಾಲರ್ಸ್ ಬೆಲೆ ರೂಪಾಯಿ ಮೌಲ್ಯ ಹೆಚ್ಚು ಮಾಡ್ತೀನಿ, ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದವರು ಇವತ್ತಿನವರಿಗೆ ಮಾಡ್ಲಿಕ್ಕಾಗ್ಲಿಲ್ಲ. ಮಾಡಿದ್ರ? ಮತ್ತೆ ಯಾವುದನ್ನ ರೈತರ ಆದಾಯ ದುಪ್ಪಟ್ಟು ಮಾಡಿಬಿಡ್ತೇನೆ, 5 ವರ್ಷದಲ್ಲಿ ದುಪ್ಪಟ್ಟು ಮಾಡ್ತೇನೆ. ಭಾರತದ ಆರ್ಥಿಕತೆಯನ್ನ 5 ಟ್ರಿಲಿಯನ್ ಡಾಲರ್ಗೆ ತಗೊಂಡು ಹೋಗ್ಬಿಡ್ತೀನಿ. ಆಯ್ತಾ? ಯುವಕರಿಗೆ, ಯುವತಿಯರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ. ಮಾಡಿದ್ರ? ಮಾಡಲಿಲ್ಲ. ಮಾಡಿದ್ರ? 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು. ಮಾಡಿದ್ರ? ಮಾಡಲಿಲ್ಲ. ಮತ್ತು ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದಾರ, ಸತ್ಯ ಹೇಳಿದಾರ? ನುಡಿದಂತೆ ನಡೆದಿದ್ದಾರಾ ಇಲ್ವಾ? ಅವ್ರಿಗೆ ಓಟ್ ಹಾಕ್ಬೇಕಾ? ಬಿಜೆಪಿಗೆ ಓಟ್ ಹಾಕ್ಬೇಕಾ? ನಾನು ಇದನ್ನ ಚುನಾವಣೆಗೋಸ್ಕರವಾಗಿ ಹೇಳ್ತಾ ಇರ್ತಕ್ಕಂಥ ಮಾತುಗಳಲ್ಲ ಇವು. ಚುನಾವಣೆಗೋಸ್ಕರ ಸುಳ್ಳು ಆರೋಪಗಳನ್ನು ಬಿಜೆಪಿ ವಿರುದ್ಧ ಮಾಡ್ತಾ ಇಲ್ಲ. ಇವೆಲ್ಲವೂ ಕೂಡ ಸತ್ಯವಾದವು. ಅದಕ್ಕೆ ನಾನು ನಮ್ಮ ಕಾರ್ಯಕರ್ತರಿಗೆ ಅನೇಕ ಕಡೆಗಳಲ್ಲಿ ಹೇಳಿದ್ದೀನಿ, ಬಿಜೆಪಿಯವರ ರೀತಿ ಸುಳ್ಳು ಹೇಳಕ್ ಹೋಗ್ಬೇಡಿ. ನಾವು ಏನ್ ಮಾಡಿದ್ದೀವಿ ಆ ಸತ್ಯವನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡಿ. ನಾವೇನ್ ಮಾಡಿದ್ದೀವಿ? ಬಿಜೆಪಿಯವರು ಏನು ಸುಳ್ಳು ಹೇಳಿದ್ದಾರೆ, ನರೇಂದ್ರ ಮೋದಿ ಏನು ಸುಳ್ಳು ಹೇಳಿದ್ದಾರೆ, ಅದನ್ನು ತಿಳಿಸಿ. ನಾವೇನ್ ಮಾಡಿದ್ದೀವಿ? ಆ ಮಾಡಿರ್ತಕ್ಕಂಥ ಸತ್ಯವನ್ನ ಜನರಿಗೆ ಹೇಳಿ. ಸುಳ್ಳು ಹೇಳಕ್ ಹೋಗ್ಬೇಡಿ.